ಸಿಂಹರಾಶಿ ಮನೆಯಲ್ಲಿ ಸಂತೋಷದ ವಾತಾವರಣ ಇದೆ. ಖಂಡಿತವಾಗಿ ಅದನ್ನು ಆನಂದವಾಗಿ ಕಳೀತಕ್ಕಂತಹ ಪ್ರಯತ್ನ ಮಾಡಿ. ಸಾಲದ ಹಣದ ಅವಶ್ಯಕತೆ ನಿಮಗೆ ಇರುವಂಥದ್ದು, ಅದನ್ನು ಪಡ್ಕೊಂಡು ಹೊಸ ಯೋಜನೆಯನ್ನು ಮಾಡ್ತಾ ಹೋದರೆ ಶುಭ ಇರುವಂಥದ್ದು. ಸಾಲದಿಂದ ಮಾಡುವಂತಹ ಒಂದು ಯಾವ ಹೂಡಿಕೆ ಇದೆ ಅದು ನಿಮಗೆ ಲಾಭವನ್ನು ತರುವಂಥದ್ದಾಗುತ್ತೆ. ವ್ಯಾವಹಾರಿಕವಾಗಿ ಹಣವನ್ನು ಸಂಪಾದನೆ ಮಾಡ್ತೀರಿ, ಅದರ ಯೋಗ ಅಥವಾ ಆ ಒಂದು ಅದೃಷ್ಟ ನಿಮ್ಮ ಪಾಲಿಗೆ ಒಳ್ಳೆಯದಾಗಿರ್ತಕ್ಕಂಥದ್ದು. ಎಲ್ಲೋ ಕೇಳಿದ ವಿಷಯಕ್ಕೆ ಪ್ರಾಮುಖ್ಯತೆಯನ್ನು ನೀಡಬೇಡಿ. ನಾನು ಯಾವತ್ತೋ ಕೇಳಿದ್ದೆ, ಎಲ್ಲೋ ಓದಿದ್ದೆ, ಈ ರೀತಿಯ ಒಂದು ಅಸಮಾಧಾನಕರವಾದಂತಹ ವಿಚಾರಕ್ಕೆ ಆದ್ಯತೆಯನ್ನು ನೀಡ್ತಕ್ಕಂಥದ್ದು ಸರಿಯಲ್ಲ. ವಿಷಯ ಕರಾರುವಾಕ್ಕಾಗಿ ನಿಮಗೆ ಗೊತ್ತಿದೆಯಾ, ಸ್ಪಷ್ಟತೆ ಇದೆಯಾ, ನಿಖರವಾಗಿದೆಯಾ, ಅದಕ್ಕೆ ಆದ್ಯತೆಯನ್ನು ನೀಡ್ತಾ ಹೋಗಿ ಅಂತ ಅರ್ಥ. ಹಿರಿಯರ ಹೆಸರನ್ನು ಹೇಳಿ ಗೌರವ ಸಂಪಾದನೆಯನ್ನು ಮಾಡ್ತೀರಿ. ನಮ್ಮ ತಂದೆ ಅಂಥವರು, ನಮ್ಮ ತಾತ ಇಂಥವರು ಅಂತ ಹೇಳಿ ದೊಡ್ಡವರ ಹೆಸರು ಹೇಳೋದರ ಮುಖಾಂತರ ಅವರನ್ನು ಬಳಸ್ಕೊಂಡು ನೀವು ಸ್ಥಾನವನ್ನು ಗಿಟ್ಟಿಸ್ಕೊಳ್ತೀರಿ ಅಂತ ಅರ್ಥ. ವೃತ್ತಿ ನೌಕರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚು ಬೀರ್ತಕ್ಕಂಥದ್ದಾಗತ್ತೆ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಇವೆಲ್ಲವೂ ಕೂಡ ಇನ್ನಷ್ಟು ಮತ್ತಷ್ಟು ನಿಮಗೆ ಅನುಕೂಲಕರವಾಗಿ ಕೆಲಸ ಮಾಡಲಿ. ಶುಭವಾಗಿ. ಕನ್ಯಾ ರಾಶಿ, ಮಕ್ಕಳಿಂದ ನಿಮಗೊಂದಷ್ಟು ಆರೈಕೆ, ಒಂದಷ್ಟು ಸಂತೋಷ ಇವೆಲ್ಲವೂ ಕೂಡ ಸಿಕ್ಕುವಂಥದ್ದು. ಮಕ್ಕಳು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನುವಂಥದ್ದು. ಆದರೆ ನೀವು ಮಕ್ಕಳ ಜೊತೆಯಲ್ಲಿ ಯಾವ ರೀತಿಯ ಸಂಬಂಧವನ್ನು ಇಟ್ಟುಕೊಂಡಿರ್ತೀರಿ ಅದರ ಮೇಲೆ ಇವೆಲ್ಲವೂ ಕೂಡ ನಿರ್ಧಾರಿತವಾಗುತ್ತೆ. ಮಕ್ಕಳು ನಿಮ್ಮನ್ನು ಅಪೇಕ್ಷೆ ಪಡ್ಬೋದು, ಆದರೆ ನಿಮಗೆ ಮಕ್ಕಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಅಂತಾದರೆ ಇವೆಲ್ಲವೂ ಕೂಡ ತಪ್ಪಿ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೆಚ್ಚು ಶ್ರಮ ವಹಿಸಿ ಕೆಲಸವನ್ನು ಮಾಡ್ತೀರಿ, ಆದರೆ ಅದರಿಂದ ಏನೂ ಪ್ರಯೋಜನ ಅಂತಕ್ಕಂಥದ್ದು ಇಲ್ಲ. ಕೇವಲ ಗುಡ್ಡಕ್ಕೆ ಕಲ್ಲು ಹೊತ್ತಾಗೆ ಅಂತ ಏನು ಗಾದೆ ಹೇಳ್ತಾರೆ, ಹಾಗೆ ನೀವು ಕಷ್ಟಪಡ್ತೀರಿ, ಅದರಿಂದ ಏನೂ ಉಪಯೋಗ ಆಗದೇ ಇರತಕ್ಕಂಥದ್ದು. ಸಾಲದ ವಿಚಾರಕ್ಕೆ ಹೋಗಬೇಡಿ. ಬೇರೆಯವರಿಗೆ ಸಾಲ ಕೊಡಿಸೋದು, ನೀವು ಸಾಲ ಮಾಡೋದು, ಸಾಲಕ್ಕೆ ಸಹಿ ಹಾಕೋದು, ಈ ರೀತಿ ಯಾವುದೇ ರೀತಿಯ ಸಾಲದ ವಿಷಯಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಬೇಡವೇ ಬೇಡ ಅಂತ ಅರ್ಥ. ಹೊಸ ವ್ಯವಹಾರಗಳನ್ನು ಮಾಡೋದನ್ನು ತಪ್ಪಿಸಿ ನಿಲ್ಲಿಸಬೇಕು. ಇಲ್ಲದೇ ಇದ್ದರೆ ಅದರಿಂದ ನಷ್ಟ ನಿಮಗೆ ಅನ್ನುವಂಥದ್ದು. ವೈವಾಹಿಕ ಜೀವನದಲ್ಲಿ ಅತೃಪ್ತಿ ಅಂತಕ್ಕಂಥದ್ದಿರುತ್ತೆ. ಸಾಂಸಾರಿಕವಾಗಿ ಕೌಟುಂಬಿಕವಾಗಿ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಒಂದೇ ಮನೆಯಲ್ಲಿರುವಂತಹ ಗಂಡ ಹೆಂಡತಿ ಮಾತಾಡದಲೇ ದಿವಸಗಳನ್ನು ಕಳೆಯುವಂಥದ್ದಾಗಿರುತ್ತೆ. ಅಂತಹ ಒಂದು ಪರಿಸ್ಥಿತಿ ನಿಮ್ಮ ಇವತ್ತಿನ ಜೀವನದಲ್ಲಿ ಕಾಣುವಂಥದ್ದಾಗುತ್ತೆ. ಸರ್ಕಾರದಿಂದ ಕೆಲವು ಸಮಸ್ಯೆಗಳು ನಿಮಗೆ ಎದುರಾಗ್ತಕ್ಕಂತಹ ಸಾಧ್ಯತೆ ಇದೆ. ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಪಾರಾಯಣ ಮಾಡಿಸಿ, ಅಥವಾ ನಿಮಗೆ ಅನುಕೂಲ ಇಲ್ಲ ಅಂತಾದರೆ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಒಂಟಿತನ ಅಥವಾ ಏಕಾಂಗಿಯಾಗಿ ಇರಬೇಕಾದಂಥದ್ದು ನಿಮ್ಮನ್ನು ಹೆಚ್ಚಿಗೆ ಕಾಡ್ಬೋದು. ಎಲ್ಲರೂ ಇದ್ದಾರೆ ಮನೆಯಲ್ಲಿ, ಮನೆ ಇದೆ, ದುಡ್ಡಿದೆ, ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಎಲ್ಲರೂ ಕೂಡ ಇದ್ದಾರೆ. ಆದರೆ ಆ ಒಂಟಿತನ ಯಾಕೋ ನಿಮ್ಮನ್ನು ಮತ್ತೆ ಮತ್ತೆ ಕಾಡೋ ಹಾಗಾಗುತ್ತೆ. ನಿಮ್ಮ ಚಟುವಟಿಕೆಯ ಸಲುವಾಗಿ ಅಪಾಯ ಇದೆ. ನೀವು ಯಾವ ರೀತಿ ನಡ್ಕೊಳ್ತೀರೋ ಅದರ ಮೇಲೆ ನಿಮಗೊಂದಷ್ಟು ಸಮಸ್ಯೆಗಳಿರ್ತಕ್ಕಂಥದ್ದು. ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲ, ಹೆಚ್ಚಿನ ದುಃಖ ಅನ್ನುವಂಥದ್ದನ್ನೆಲ್ಲ ನೋಡಬೇಕಾಗುತ್ತೆ. ನೀವು ಪಡುವಂತಹ ಕಷ್ಟಕ್ಕೆ ಇನ್ನೆಷ್ಟೋ ಸಂಪಾದನೆ ಮಾಡಬೇಕಾಗಿತ್ತು ಅನ್ನುವಂಥದ್ದು ಅಭಿಪ್ರಾಯವಾಗುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರ ಸಮಸ್ಯೆಯನ್ನು ಬೇರೆಯವರಿಗೆ ಹೇಳಿಕೊಳ್ಳಬೇಡಿ. ಆಗ ನೀವು ದುರ್ಬಲರಾಗ್ತೀರಿ, ಅಥವಾ ಆ ದೌರ್ಬಲ್ಯವನ್ನೇ ಇಟ್ಟುಕೊಂಡು ಬೇರೆಯವರು ನಿಮ್ಮ ಮೇಲೆ ಹಕ್ಕನ್ನು ಅಥವಾ ಇನ್ನೇನೋ ಅಧಿಕಾರವನ್ನು ಚಲಾಯಿಸಬಹುದು ಅಂತಕ್ಕಂಥದ್ದು. ಕುಟುಂಬ ಸದಸ್ಯರ ಜೊತೆಯಲ್ಲಿ ವೈಮನಸ್ಯವನ್ನು ಮಾಡಿಕೊಳ್ಳಬೇಡಿ. ಎಲ್ಲರ ಜೊತೆಯಲ್ಲೂ ಕೂಡ ವಿಶ್ವಾಸವಾಗಿರಿ ಅಂತ ಅರ್ಥ. ಪ್ರತ್ಯಂಗಿರಾ ದೇವಿಯನ್ನು ಪ್ರಾರ್ಥನೆ ಮಾಡಿ. ಇರತಕ್ಕಂತಹ ಎಲ್ಲ ದೋಷಗಳು ಆಪಾದನೆಗಳು ದೂರವಾಗಲಿ. ಶುಭವಾಗಿ. ವೃಶ್ಚಿಕ ರಾಶಿ, ತಾಳ್ಮೆಯಿಂದ ಕೆಲಸ ಮಾಡಿದರೆ ನಿಮಗೆ ಜನಮೆಚ್ಚುಗೆ ಅಂತಕ್ಕಂಥದ್ದು ಸಿಕ್ಕುತ್ತೆ. ಇಲ್ಲದೇ ಇದ್ದರೆ ನೀವು ಎಷ್ಟು ಕಷ್ಟಪಟ್ಟರೂ ಕೂಡ ಜನರ ಹತ್ರ ಒಳ್ಳೆಯದು ಅಂತ ಹೇಳಿ ಅನ್ನಿಸ್ಕೊಳ್ಬೇಕಾದ್ರೆ ಕಷ್ಟವಾದೀತು. ಸ್ವಲ್ಪ ಎಚ್ಚರವನ್ನು ವಹಿಸಿ ಅಂತ ಅರ್ಥ. ಹಣದ ಲಾಭ ಹೆಸರು ಎಲ್ಲವೂ ಕೂಡ ನಿಮ್ಮದಾಗುವಂಥದ್ದು, ಎಲ್ಲವೂ ಕೂಡ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಜವಾಬ್ದಾರಿ ಹೊತ್ತಂತಹ ಕೆಲಸಗಳಲ್ಲಿ ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದು. ಹಾಗಾಗಿ ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾದಂಥದ್ದು. ಎಲ್ಲೂ ಕೂಡ ಬೇಜವಾಬ್ದಾರಿಯನ್ನು ತೋರಿಸುವ ಹಾಗಿಲ್ಲ. ಅದರಿಂದ ನಿಮಗೆ ಮಾನಾವಮಾನದ ಪ್ರಶ್ನೆಗಳು ಆಗತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಉದ್ಯಮಿಗಳಿಗೆ ತುಂಬ ಅನುಕೂಲ ಇರತಕ್ಕಂತಹ ದಿವಸ ಇದಾಗಿದೆ. ಕುಟುಂಬದವರ ಸಹಕಾರ ಬೇರೆ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ರಾಜಕಾರಣಿಗಳಿಂದ ಕೇವಲ ಭರವಸೆ ಅಲ್ಲ, ಅನುಕೂಲವಾಗುವಂತಹ ಯೋಗ ನಿಮಗಿದೆ ಅಂತಂದರೆ ಆಶ್ಚರ್ಯ ಪಡಬೇಕು. ಇದು ಆಶ್ಚರ್ಯ ಆದರೂ ಕೂಡ
ನಿಮ್ಮ ಅನುಭವಕ್ಕೆ ಬಂದಾಗ ಸತ್ಯ ಅಂತ ಹೇಳಿ ಗೊತ್ತಾಗುತ್ತೆ. ಗಣಪತಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡಿ, ಗಣಪತಿಗೆ ಗರಿಕೆಯನ್ನು ಅರ್ಪಣೆ ಮಾಡಿ. ಶುಭವಾಗಲಿ.